ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟೊಮ್ಯಾಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 3 to 4 ಸ್ಪೂನ್ಸ್. ಇನ್ನು ಮಧ್ಯದಲ್ಲಿ ನಾನು ಸ್ವಲ್ಪ ಹಾಕ್ಕೊತಾ ಇರ್ತೀನಿ, ಆ್ಯಡ್ ಮಾಡ್ಕೊತೀನಿ. ಇಟ್ ಡಿಪೆಂಡ್ಸ್ ಅಲ್ವಾ. ಸೊ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ, ನನಗೆ ಜಾಸ್ತಿ ಇದ್ದರೆ ಇಷ್ಟ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಹಾಗೆ ಕಡಲೆಕಾಯಿ ಬೀಜ ಕೂಡ. ಇದಾಗಿದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಹಾಗೆ ಸ್ವಲ್ಪ ಫ್ರೈ ಮಾಡ್ತೀರಿ, ಕರಿಬೇವು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಾನು ಆದಷ್ಟು ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊತೀನಿ. ಮತ್ತು ಈರುಳ್ಳಿ ಸ್ವಲ್ಪ 2 to 3 ಅಷ್ಟು, ಹಾಗೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು ನೀವು. ಹಾಗೆ ಫ್ರೈ ಮಾಡ್ತಾ ಹೋಗಿ ರೆಡ್ ಕಲರ್ ಆಗೋ ತನಕ ಆನಿಯನ್. ಇದು ಆ್ಯಕ್ಚುಲಿ ಟೊಮ್ಯಾಟೊ ಚಿತ್ರಾನ್ನ ನೀವು ಯಾವಾಗಲೂ ರಾತ್ರಿ ಮಾಡಿರೋ ಅನ್ನ ಇರುತ್ತಲ್ವ, ಅದು ಮಿಕ್ಕಿರುತ್ತಲ್ವ, ಅದಕ್ಕೆ ಮಾಡ್ಕೊಂಡ್ರೆ ಟೇಸ್ಟಾಗಿರೋದು. ನಾನು ಅದಕ್ಕೆ ಇದನ್ನು ಮಾಡ್ತಿರೋದು. ಸೊ ಅದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊತಿದ್ದೀನಿ, ಲೈಕ್ ಒಂದು 2 to 3 ಟೊಮ್ಯಾಟೊಸ್ ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಉದ್ದುದ್ದ ಹಚ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾ ಹೋಗಿ. ಸೊ ಇದ್ರ ಟೊಮ್ಯಾಟೊ ಮತ್ತು ಈರುಳ್ಳಿ ಇದ್ರೇ ಸಖತ್ ಟೇಸ್ಟು. ಅದ್ರ ಜೊತೆಗೆ ನೀವು ಬಿಸಿ ಬಿಸಿ ಅನ್ನ ಮಾಡಿದ್ರೆ ಚೆನ್ನಾಗಿರೋಲ್ಲ, ಇದಕ್ಕೆ ಆ ಟೇಸ್ಟ್ ಬರೋದಿಲ್ಲ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಮುಗ್ದೋಯ್ತು. ಮತ್ತು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡ್ರೆ ಆಯಿತು. ನೋಡಿ, ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ನೀವು ಎಷ್ಟು ಆಯಿಲ್ ಹಾಕ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆಯೇ ನೀವು ಒಂದು 3 to 4 days ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಈ ಹದಕ್ಕೆ ಬಂದಿದೆ. ಸೊ ಇದಕ್ಕೆ ನಾನು ರಾತ್ರಿ ಮಾಡಿದ್ದ ಮಿಕ್ಕಿರುವ ಅನ್ನನ ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ. ಹಾಗೆ ಅದು ನಿಮಗೆ ವಿಡಿ ವಿಡಿಯಾಗೂ ಕೂಡ ಬರುತ್ತೆ. ಇವಾಗ ಇದನ್ನು ಹಾಕ್ಕೊಂಡು ನೀವು ನೀಟಾಗಿ ಕಲಿಸ್ಕೊಂಡು ಹೋಗಿ, ಮತ್ತು ರುಚಿ ನೋಡಿ, ಸ್ವಲ್ಪ ಸಾಲ್ಟ್ ಏನಾದರೂ ಬೇಕಿದ್ರೆ ನೀವು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕಲರ್, ಹಾಗೆ ಮತ್ತು ಅದು ಕಾಣಿಸ್ತಿರೋದೇ ತಿನ್ನಬೇಕು ಅನಿಸಿದೆ ಅಲ್ವಾ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಮಾಡಿದರೆ ಹೇಗೆ ಬಂದಿತ್ತು ಅಂತ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.